ಭರತನಾಟ್ಯಂ ಟು ಮೋಹಿನಿಯಾಟ್ಟಂ. ಈ ಸಿನಿಮಾವನ್ನು ಕೃಷ್ಣದಾಸ್ ಮುರಳಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಪಾರ್ಟ್ 1ನ ನಾನು ನೋಡಿಲ್ಲ, ಆದರೆ ಪಾರ್ಟ್ 1 ನೋಡಿಲ್ಲ ಅಂದರೂ ಪಾರ್ಟ್ 2 ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾನ ನಾನು ನೋಡಿದೆ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ. ಸಿನಿಮಾ ಯಾವ ರೀತಿ ಇದೆ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಒಂದು ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ, ಅಚಾನಕ್ಕಾಗಿ ಒಂದು ಫ್ಯಾಮಿಲಿ ಒಂದು ಕೊಲೆನ ಮಾಡುತ್ತೆ. ಆಗ ಒಂದು ಕೊಲೆನ ಯಾವ ರೀತಿ ಮುಚ್ಚಿಟ್ಟು ಸೇಫ್ ಆಗ್ತಾರೆ ಅನ್ನೋದೇ ಈ ಒಂದು ಸಿನಿಮಾದ ಕತೆ. ಈ ಒಂದು ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದರೆ, ಈ ಸಿನಿಮಾದ ಕತೆ ದೃಶ್ಯಂ ಸಿನಿಮಾದ ಕತೆನ ನೆನಪಿಸುತ್ತೆ ಅಂತ ಹೇಳ್ಬೋದು. ಕತೆ ಸೆಕೆಂಡ್ ಹಾಫಲ್ಲಿ ಸಖತ್ತಾಗಿ ಟೇಕ್ ಓವರ್ ಆಗುತ್ತೆ. ಫಸ್ಟ್ ಹಾಫ್ಗಿನ್ನ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಅಂದರೆ ಆ ಬಾಡಿಗೆ ಗೊತ್ತಾಗದೇ ಇರೋ ರೀತಿ ಮಾಡೋಲ್ಲಿ ನಡೆಯುವಂಥ ಸನ್ನಿವೇಶಗಳು ಚೆನ್ನಾಗಿ ಮೂಡಿ ಬಂದಿವೆ. ಈ ಸಿನಿಮಾದಲ್ಲಿ ಸುಭಾಷ್ ಅನ್ನೋ ಕ್ಯಾರೆಕ್ಟ್ರು ಚೆನ್ನಾಗಿ ಮೂಡಿ ಬಂದಿದೆ. ಅವ್ರ ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಮಾತ್ರ ಕೆಲವೊಂದು ಕಾಮಿಡಿ ಕ್ರಿಯೇಟ್ ಆಗುತ್ತೆ, ಆದರೆ ಅವ್ರ ನಡುವೆ ಬರೆದಿರೋವಂಥ ಕಾಮಿಡಿ ಚೆನ್ನಾಗಿದೆ. ಆದರೆ ಅದು ಪೂರ್ತಿ ನಾವು ಕಾಮಿಡಿ ಅಂತಲೇ ತೊಗೊಳಕ್ಕಾಗಲ್ಲ. ಓವರಾಲ್ ಆಗಿ ಒಂದು ಸಿನಿಮಾದಲ್ಲಿ ಕಾಮಿಡಿ ಜಾಸ್ತಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಲ್ಲಿ ಬಿಟ್ಟಾಗಿ ಕಾಮಿಡಿ ಬರುತ್ತೆ ಅಂತಲೇ ಹೇಳ್ಬೋದು. ಅದು ತುಂಬ ಏನಂದರೆ ತುಂಬ ಓವರಾಗಿ ನಗೋ ರೀತಿಯಲ್ಲಿ ಇರೋಲ್ಲ, ತುಂಬ ನಾರ್ಮಲ್ ಕಾಮಿಡಿ ಇರುತ್ತೆ. ಹಂಗೆ ತುಂಬ ಸಿಂಪಲ್ ಆ್ಯಂಡ್ ಸ್ಯಾಂಪಲ್ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಕಾಮಿಡಿ ಕೂಡ ತುಂಬ ಏನು ಬಿದ್ದು ನಗೋ ರೀತಿಯಲ್ಲಿ ಇರೋಲ್ಲ, ಹಾಗೆ ಅಷ್ಟು ಕೂಡ ಕಾಮಿಡಿನೂ ಇರೋಲ್ಲ. ನಾರ್ಮಲಾಗಿ ಲೈಟ್ ಹಾರ್ಟೆಡ್ ಕಾಮಿಡಿ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಷ್ಟೇ ಒಂದು ಸಿನಿಮಾದ ಪಾಸಿಟಿವ್. ಈ ಒಂದು ಸಿನಿಮಾದ ನೆಗೆಟಿವು, ಈ ಸಿನಿಮಾದ ಫಸ್ಟ್ ಹಾಫು ಅಷ್ಟೊಂದು ಚೆನ್ನಾಗಿಲ್ಲ. ಕತೆ ಪಿಕಪ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಕಾಮಿಡಿ ಅಂತ ಅಷ್ಟೊಂದು ಅನಿಸಲ್ಲ. ಮಾಡಿರೋ ಕೆಲವೊಂದು ಕಾಮಿಡಿ ಕೂಡ ನಗು ಬರಲ್ಲ ಅಂತ ಹೇಳ್ಬೋದು. ನಾವು ಮೊದಲನೇ ಹೇಳ್ದಾಗೆ ಈ ರೀತಿಯಾಗಿ ಸ್ವಲ್ಪ ಕಾಮಿಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡಿದರೆ ಚೆನ್ನಾಗಾಗ್ತಿತ್ತು. ಹಾಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರ್ ಅನಿಸೋ ರೀತಿಯೇ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಅವರು ಸೆಟಪ್ನ ಮಾಡ್ತಾರೆ, ಅಂದರೆ ನೆಕ್ಸ್ಟ್ ಸೆಕೆಂಡ್ ಹಾಫಿಗೆ ಏನೇನು ಬೇಕೋ ಅದಕ್ಕೆ ಆ ಒಂದು ಪಾಯಿಂಟ್ಸ್ನ ಸೆಟಪ್ ಮಾಡ್ತಾರೆ. ಆದರೆ ನಮಗೆ ನೋಡ್ತಿರೋ ಬೇಕಾದರೆ ಅಲ್ಲಿ ಸ್ವಲ್ಪ ಫಸ್ಟ್ ಹಾಫು ಬೋರಿಂಗ್ ಅಂತ ಅನಿಸುತ್ತೆ. ಯಾಕೆಂದರೆ ಒನ್ಸ್ ಆ ಒಂದು ಬಾಡಿ ಆಗುತ್ತಲ್ಲ, ಅದಾದ ನಂತರನೇ ಸಿನಿಮಾ ಬೇರೆ ರೀತಿ ರೂಟ್ನ ಪಡ್ಕೋತೆ ಅಂತಲೇ ಹೇಳ್ಬೋದು. ಆ ದೇವಸ್ಥಾನದ ವಿಚಾರ ಆಗಿರ್ಬೋದು, ಅಲ್ಲಿ ನಡೀತಿರೋವಂಥ ಘಟನೆಗಳಾಗಿರ್ಬೋದು, ಮತ್ತು ಅಲ್ಲಿ ಕ್ರಿಯೇಟ್ ಮಾಡಿರೋ ಸನ್ನಿವೇಶಗಳು ಅವೆಲ್ಲ ಸ್ವಲ್ಪ ಚೆನ್ನಾಗಿದೆ. ಅದೆಲ್ಲ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಹಾಗಾಗಿ ಫಸ್ಟ್ ಹಾಫಲ್ಲಿ ಕೆಲವೊಂದು ಸೆಟಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡಿದ್ದಾರೆ. ಅದು ತುಂಬ ಟೈಮ್ ಆಯಿತು. ಅಲ್ಲಿ ಕೆಲವೊಂದು ಸ್ವಲ್ಪ ನಮ್ಗೆ ಬೋರ್ ಕೂಡ ಅನಿಸುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಕತೆ ಸ್ವಲ್ಪ ಸಿನಿಮಾ ಚೆನ್ನಾಗಿ ಪಿಕಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಈ ಸಿನಿಮಾ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ, ನೋಡಿ ಅಂತ ಹೇಳ್ತೀನಿ. ಇಷ್ಟಾಗಿತ್ತು ಈ ಒಂದು ಭರತನಾಟ್ಯಂ ಟು ಮೋಹಿನಿಯಾಟ್ಟಂ ಅನ್ನೋ ಒಂದು ಸಿನಿಮಾದ ರಿವ್ಯೂ. ನಾನು ಮಾಡೋ ಸಿನಿಮಾ ಮತ್ತು ರಿವ್ಯೂ ಕಂಟೆಂಟ್ಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತಾರಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.